ನಮಸ್ಕಾರ. ಇವತ್ತು ಒಂದು ಸೋಫಾ ಕಮ್ ಬೆಡ್ ತಗೊಂಡ್ ಬಂದಿನಿ. ಮುಂದೆ 3 ಸೀಟರ್ ಸೋಫಾ ಕಮ್ ಬೆಡ್. ಇದು ನಮಗೆ ಒಬ್ರು ಕಸ್ಟಮರ್ ಇಂಡಿಯಾ ಮಾರ್ಟ್ ಮುಖಾಂತರ ನಮ್ಗೆ ಆರ್ಡರ್ ಕೊಟ್ರು. ಇವರು ಬಂದ್ಬಿಟ್ಟು ಸುಮಾರು ಹುಡುಗಿದ್ದಾರೆ, ಪ್ರೈಸಸ್ ಎಲ್ಲ ಕೇಳಿದ್ದಾರೆ. ಬಟ್ ಆದ್ರೂ ನಮ್ಮ ಹತ್ರ ಬಂದು ಇವರು ವೈಟ್ ಫೀಲ್ಡ್ ಕಡೆಯಿಂದ ಬಂದು ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ರಲ್ಲ, ಇದು ಡೈಮೆನ್ಷನ್ ಆಗ್ಲಿ, ಕಲರ್ ಆಗ್ಲಿ, ಮೆಟೀರಿಯಲ್ ಆಗ್ಲಿ, ಪ್ರತಿಯೊಂದು ಕಸ್ಟಮರ್ ಚಾಯ್ಸ್. ಇದರಲ್ಲಿ ಹಾಕಿರೋದು ಮೆಟೀರಿಯಲ್ ಪ್ಲೈವುಡ್, IS ಪ್ಲೈವುಡ್. ಫಾರ್ಮ್ ಬಂದ್ಬಿಟ್ಟು 40 ಡೆನ್ಸಿಟಿ ಡ್ಯೂರಾ ಪ್ಲಸ್ ಕಂಪನಿ ಹಾಕಿದ್ವಿ. ಮತ್ತೆ ಫ್ಯಾಬ್ರಿಕ್ ಬಂದು ವಾಟರ್ ರಿಫ್ಲೆಂಟ್, ಅಂದ್ರೆ ನೀರು ಬಿದ್ರೆ ತಕ್ಷಣ ಹೋಗಲ್ಲ, ಒಂದು 10 ಇಂದ 15 ನಿಮಿಷ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಅಷ್ಟೊಳಗೆ ನೀವು ಕ್ಲೀನ್ ಮಾಡ್ಕೋಬಹುದು. ಆ ತರ ಒಂದು ಫ್ಯಾಬ್ರಿಕ್ ಹಾಕಿದೆ. ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಕಲರ್ ಕೂಡ ಅವ್ರು ಚಾಯ್ಸ್ ಮಾಡಿದ್ದಾರೆ, ತುಂಬಾ ಬ್ರೈಟ್ ಆಗಿದೆ ಕಲರ್, ನೋಡೋಕೆ ತುಂಬಾ ಅಟ್ರಾಕ್ಷನ್ ಆಗಿದೆ. ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡಲ್ ಅಂತ ಹೇಳ್ತೀವಿ. ಸೊ ನಮ್ಮ ಹತ್ರ ಟೋಟಲ್ ಆಗಿ 3 ಕ್ವಾಲಿಟಿ ಇದೆ: ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಅಂತ. ಇದು ಬಂದ್ಬಿಟ್ಟು ಕ್ಲಾಸಿಕ್. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಡಿಲಕ್ಸ್. ಇದು ಆಕ್ಚುಲಿ ನೋಡ್ಬೇಕಾದ್ರೆ ನಾರ್ಮಲ್ ಆಗಿ ನೀವು ಒಂದು ಲಿವಿಂಗ್ ರೂಮ್ ಅಲ್ಲಿ ಇಲ್ಲ ಎಲ್ಲಿ ಬೇಕಾದ್ರೆ ಹಾಕೋಬಹುದು. ಇದನ್ನ ನೀವು ನಾರ್ಮಲ್ ಆಗಿ ಲಿವಿಂಗ್ ರೂಮ್ ಅಲ್ಲಿ ಒಂದು ನಾರ್ಮಲ್ ಸೋಫಾ ಹಾಕೋದ್ ಬದಲಾಗಿ ಈ ತರ ಒಂದು ಸೋಫಾ ಕಮ್ ಬೆಡ್ ಹಾಕ್ಬಿಟ್ರೆ ನಿಮಗೆ ಆರಾಮಾಗಿ 2 ಕೆಲಸ ಮಾಡ್ಕೋಬಹುದು. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಡಿಲಕ್ಸ್ ಅಂತ ಹೇಳ್ತೀವಿ. ಡಿಲಕ್ಸ್ ಅಂದ್ರೆ ನಿಮಗೆ ಸೋಫಾ, ಲಾಂಚ್ ಮತ್ತೆ ಬೆಡ್ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಸೋಫಾ ಮತ್ತೆ ಬೆಡ್ ಮಾತ್ರ ಆಗುತ್ತೆ. ಇದರಲ್ಲಿ ಇದು ಒಂದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮನೆಗೆ ಯಾರ ಗೆಸ್ಟ್ ಬಂದ್ರು ಕೂಡ ನಿಮ್ಗೆ ಇದರಲ್ಲಿ ಮಲ್ಕೋಬಹುದು. ಯಾಕಂದ್ರೆ ನೀವು ಜನರಲ್ ಆಗಿ ಏನ್ ಮಾಡ್ತೀರಾ, ನಾರ್ಮಲ್ ಸೋಫಾ ಹಾಕೊಳ್ತೀರಾ. ನಾರ್ಮಲ್ ಸೋಫಾ ಇವಾಗ ಯಾರು ಗೊತ್ತಿರೋರು, ಇದು ಸೋಫಾ ಕಮ್ ಬೆಡ್ ಗೊತ್ತಿರೋರು ಯಾರು ಸೋಫಾಗೆ ಹೋಗಲ್ಲ. ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲೋ, ಇದ್ರ ಬಗ್ಗೆ ನಾಲೆಜ್ ಕರೆಕ್ಟ್ ಆಗಿ ಇಲ್ವೋ ಅವ್ರ ಮಾತ್ರನೇ ಸೋಫಾ ತಗೊಳ್ತಾರೆ. ಬಟ್ ಗೊತ್ತಿರೋರು ಯಾರು ಕೂಡ ಸೋಫಾ ತಗೊಳ್ಳಲ್ಲ. ಯಾಕಂದ್ರೆ ಒಂದ್ರಲ್ಲಿ 2-3 ಕೆಲಸ ಆಗೋದ್ರಿಂದ ನೀವು ಏನಕ್ಕೆ ನಾರ್ಮಲ್ ಆಗಿ ಒಂದ್ ಸೋಫಾ ತಗೋಬೇಕಾಗುತ್ತೆ. ನೀವು ನೋಡಿ, ಮೊಬೈಲ್ ತಗೋಬೇಕಾದ್ರೂ ಕೂಡ ಎಷ್ಟೊಂದು ಆಪ್ಷನ್ ಇದೆ ಮೊಬೈಲ್ ಅಲ್ಲಿ. ಬರೀ ಮಾತಾಡೋಕೋಸ್ಕರ ಯಾರು ಮೊಬೈಲ್ ತಗೊಳ್ಳಲ್ಲ. ಅದರಲ್ಲಿ ಎಷ್ಟೊಂದು ಕೆಲಸ ಯೂಸ್ ಮಾಡೋದಕ್ಕೆ ಮೊಬೈಲ್ ತಗೊಳ್ತಾರೆ. ಅದರಲ್ಲಿ ಕೂಡ ಬಜೆಟ್ ತಕ್ಕಾಗೆ ಆಪ್ಷನ್ ಜಾಸ್ತಿ ಸಿಗ್ತಾ ಇರುತ್ತೆ. ಅದೇ ತರನೇ ಇದು ಫರ್ನಿಚರ್ ಕೂಡ ಬಜೆಟ್ ತಕ್ಕಾಗೆ ತುಂಬಾ ಆಪ್ಷನ್ ಸಿಗುತ್ತೆ. ಮತ್ತೆ ಒಂದೇ ಕೆಲಸ ಮಾಡೋದಕ್ಕಿಂತ ಮಲ್ಟಿ ಫಂಕ್ಷನ್ ಆಗುವಂತ ಫರ್ನಿಚರ್ ತಗೊಂಡ್ರೆ ನಮ್ಗೆ ಇವತ್ತು ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ನಮಗೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆದ್ರೂ ಕೂಡ ನಮಗೆ 2-3 ಕೆಲಸ ಮಾಡೋದು ತುಂಬಾ ಸೇವ್ ಆಗುತ್ತಲ್ವಾ. ಸೊ ಅದರಿಂದ ಇನ್ಮೇಲೆ ಯಾರು ಕೂಡ ಗೊತ್ತಿರೋರು ಸೋಫಾ ತಗೊಳ್ಳಲ್ಲ, ಸೋಫಾ ಕಮ್ ಬೆಡ್ ತಗೊಳ್ತಾರೆ. ಸೊ ನೀವು ನೋಡ್ತಾ ಇದೀರಾ, ಇದನ್ನ ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಇದು ಸೋಫಾ ಟು ಬೆಡ್ ಕನ್ವರ್ಟ್ ಆಗಿದೆ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಕೂತ್ಕೊಂಡೆ. ಸೊ ಇದರಲ್ಲಿ 3 ಜನ ಕೂತ್ಕೋಬಹುದು. ಇದು 5 ಅಡಿ ಇದೆ. ಇದು ಓಪನ್ ಮಾಡಿದ್ರೆ 6 ಕ್ವಾರ್ಟರ್ ಅಂದ್ರೆ 6 ಕಾಲಡಿ ಬರುತ್ತೆ. ಮತ್ತೆ ಇದರಲ್ಲಿ ಸ್ಟೋರೇಜ್ ಇದೆ. ಇದರಲ್ಲಿ ಸ್ಟೋರೇಜ್ ಅಲ್ಲಿ ಬಂದ್ಬಿಟ್ಟು ನೋಡ್ಬೇಕಾದ್ರೆ ಇಲ್ಲಿ ಇದಕ್ಕೆ ಮಲ್ಕೊಳ್ಳುವಾಗ ನೀವು ಬೆಡ್ಶೀಟ್ ಯೂಸ್ ಮಾಡ್ತಿರಲ್ಲ, ಅದು ಯೂಸ್ ಮಾಡ್ಕೋಬಹುದಿಲ್ಲ. ಬೇರೆ ಏನಾದ್ರು ಬುಕ್ಸ್, ಲ್ಯಾಪ್ಟಾಪ್ ಏನಾದ್ರು ಇಲ್ಲಿ ಇಟ್ಕೋಬಹುದು ನೀವು. ಸೊ ಮಲ್ಕೊಳ್ಳುವಾಗ 2 ಜನ ಆರಾಮಾಗಿ ಮಲ್ಕೋಬಹುದು. ಇದು ಕ್ವೀನ್ ಸೈಜ್ ಬೆಡ್ ಕನ್ವರ್ಟ್ ಆಗುತ್ತೆ. ಸೊ ನೋಡ್ತಾ ಇರೋ ಕಲರ್ ನನಗೂ ತುಂಬಾ ಇಷ್ಟ ಆಗಿದೆ. ತುಂಬಾ ಬ್ರೈಟ್ ಆಗಿದೆ ಕಲರ್. ಇದು ನಾವು ಸುಮಾರು ತರ ವೆರೈಟಿಲಿ ಮಾಡ್ತೀವಿ. ನೀವು ವುಡ್ ಅಲ್ಲಿ ಬೇಕಾ, ಪ್ಲೈವುಡ್ ಅಲ್ಲಿ ಬೇಕಾ, ಮೆಟಲ್ ಅಲ್ಲಿ ಬೇಕಾ, ಈ ತರ ಫ್ಯಾಬ್ರಿಕ್ ಅಲ್ಲಿ ಬೇಕಾ, ಪ್ರತಿಯೊಂದು ನಮ್ಮ ಹತ್ರ ಆಪ್ಷನ್ ಇದೆ. ಚಿಕ್ಕ ಮನೆಯವರು ಆಗ್ಲಿ, ದೊಡ್ಡ ಮನೆಯವರು ಆಗ್ಲಿ, ಮಲ್ಟಿ ಫಂಕ್ಷನ್ ಮಾಡುವಂತ ಫರ್ನಿಚರ್ ತಗೊಂಡ್ಬಿಟ್ರೆ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಒಂದೇ ರೂಮ್ ಅಲ್ಲಿ ನಿಮ್ಗೆ 2 ತರ ಫೀಲಿಂಗ್ ಸಿಗುತ್ತೆ. ನಿಮ್ಗೆ ಡೇ ಟೈಮ್ ಅಲ್ಲಿ, ನೈಟ್ ಟೈಮ್ ಅಲ್ಲಿ ಒಂಥರ ಬೇರೆ ಫೀಲಿಂಗ್ ಸಿಗುತ್ತೆ. ನಾರ್ಮಲ್ ಫರ್ನಿಚರ್ ಹಾಕೊಂಡ್ರೆ ನಿಮ್ಗೆ ಏನ್ ಡಿಫ್ರೆಂಟ್ ಗೊತ್ತಾಗಲ್ಲ. ಈ ತರ ಒಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಬೇಕಂತ ಹೇಳಿದ್ರೆ ದಯವಿಟ್ಟು ಸ್ಕ್ರೀನ್ ನಂಬರ್ ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಬರುವಂತ ಎಲ್ಲಾ ವಿಡಿಯೋ ಕೂಡ ಈ ತರ ಮಲ್ಟಿ ಫಂಕ್ಷನ್ ಆಗುವಂತ ಫರ್ನಿಚರ್ ಮಾಡ್ತಾ ಇದೀವಿ. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಮಾಡುವಂತ ಎಲ್ಲಾ ಫರ್ನಿಚರ್ ಕೂಡ ಕಸ್ಟಮೈಸ್ ಅಂದ್ರೆ ಕಸ್ಟಮರ್ ಯಾವ ತರ ಎಲ್ಲ ಕೇಳ್ತಾರೆ ಎಲ್ಲ ಮಾಡ್ಕೊಡ್ತೀವಿ ನಾವು. ಅದರಿಂದ ಏನಾಗುತ್ತೆ, ನಿಮಗೆ ತುಂಬಾ ಐಡಿಯಾ ಸಿಗುತ್ತೆ. ಬೇರೆ ಯಾವ್ದು ಕಸ್ಟಮರ್ದು ಅವ್ರು ಇಷ್ಟಪಟ್ಟಿದ್ದ ಮಾಡಲ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಅದರಿಂದ ನಿಮ್ಗೆ ದಯವಿಟ್ಟು ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಬೇರೆ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಭೇಟಿ ಮಾಡ್ತೀನಿ. ಬಾಯ್.